ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ, ಫ್ಲವರ್ ಶೋಗೆ ಹೋಗಿದ್ವಿ, ಎಕ್ಸಿಬಿಷನ್ಗೆ ಬಂದಿದ್ವಿ. ಆದರೆ ಒಳಗಡೆ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ, ತುಂಬಾ ಲೆಂತಿ ಆಗಿಬಿಟ್ಟಿತ್ತು ಅಂಥೇಳಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ಒಳಗಡೆ ಹೋಗೋಣ. ಹೋದ ತಕ್ಷಣವೇ ನೋಡಿ, ಸ್ಟಾರ್ಟಿಂಗಲ್ಲೇ ಇದು ಅಪ್ಪು ಅವರ ಒಂದು ಚಿತ್ರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಮುಂದ್ಗಡೆಯಿಂದ ಮಾತ್ರನೇ ಅಪ್ಪು ಅವ್ರ ಥರ ಕಾಣುತ್ತೆ, ಸೈಡಿಂದ ಎಲ್ಲ ಒಂದು ಕಡ್ಡಿಯಲ್ಲಿ ಡಿಸೈನ್ ಮಾಡಿರೋದು. ಸೊ ಇದು ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣವೇ, ಎಂಟ್ರಿ ಆದ ತಕ್ಷಣವೇ ಸಿಗುತ್ತೆ. ಇದು ನಮಗೆ ಡಿಸೆಂಬರ್ ತನಕ ಇರುತ್ತೆ ಸ್ನೇಹಿತರೆ ಎಕ್ಸಿಬಿಷನ್. ಫ್ಲವರ್ ಶೋ ಮುಗ್ದೋಗಿರುತ್ತೆ. ನೀವು ಯಾವಾಗಲಾದರೂ ಹೋಗ್ಬೋದು ಡಿಸೆಂಬರ್ ತನಕ. ನೋಡಿ, ಇದೆಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಫಿಲ್ಮ್ ತಕ್ಕಂತೆ ಮಾಡಿದ್ದಾರೆ. ಅಲ್ಲಿ ಹೆಸರು ಇದೆ ನೋಡಿ. ಒಂಬತ್ತು ತಿಂಗಳ ಮಗು ಅಂತೆ. ಎಕ್ಸಿಬಿಷನಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ಕೇಳೋದಾದರೆ, ಎಲ್ಲ ಥರದ ಅಂಗಡಿಗಳನ್ನು ಇಟ್ಟಿರ್ತಾರೆ. ಅಂದರೆ ಅದು ಫ್ಯಾನ್ಸಿ ಸ್ಟೋರ್ಸ್ ಇರುತ್ತಲ್ವಾ, ಅಲ್ಲಿನ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಬಟ್ಟೆಗಳು ಸಿಗುತ್ತೆ, ಹ್ಯಾಂಡ್ ಬ್ಯಾಗ್ಸು, ಟೀ ಶರ್ಟ್ಸು, ಚಪ್ಪಲ್ಸು, ಮಕ್ಕಳಿಗೆ ದೊಡ್ಡವ್ರಿಗೆ, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು, ಆ್ಯಂಡ್ ಫುಡ್ ಐಟಮ್ಸ್ ಅಂಗಡಿಗಳು ಕೂಡ ಇರುತ್ತೆ. ಎಲ್ಲನೂ ರೀಸನೇಬಲ್ ಇರುತ್ತೆ, ಯಾವುದು ಬ್ರ್ಯಾಂಡೆಡ್ ಇರೋದಿಲ್ಲ. ಹಾಗಾಗಿ ಕಾಸ್ಟ್ಲಿ ಅಂತ ಏನೂ ಇಲ್ಲ. ನಾರ್ಮಲ್ ಆಗಿ ನಾವು ಈಗ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೋಗ್ತೀವಿ, ಮೈಸೂರಲ್ಲಾದರೆ ಸಯಾಜಿರಾವ್ ರೋಡ್ ಇದೆ, ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ. ಆ್ಯಂಡ್ ಸ್ಟೋರ್ಸ್ಗಳಲ್ಲಿ ನಾವೇನೆಲ್ಲ ತೊಗೊಳ್ತೀವೋ ಅದೆಲ್ಲ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಒಂದೇ ಕಡೆ ನಮಗೆ ಎಲ್ಲ ಐಟಮ್ಸು ತೊಗೋಬೋದು. ನಮಗೆ ಸುತ್ತಾಡಿ ಸುಸ್ತಾಯಿತು ಅಂದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ. ಬಟ್ ನಮಗೆ ಈಟರಿ ಶಾಪ್ಸ್ಗಳಿರುತ್ತೆ, ಜ್ಯೂಸ್ಗಳಿರುತ್ತೆ, ಫ್ರೆಶ್ ಜ್ಯೂಸ್ ಆಗಿರ್ಬೋದು, ಅಥವಾ ಸಾಫ್ಟ್ ಡ್ರಿಂಕ್ಸ್ ಬೇಕು ಅಂದರೆ ಚಿಕ್ಕೀಸ್ ಎಲ್ಲನೂ ಸಿಗುತ್ತೆ ಸ್ನೇಹಿತರೆ. ನಾವು ಊಟ ಮಾಡಿರಲಿಲ್ಲ, ಮನೆಗೆ ಹೋಗಿರ್ಲಿಲ್ವಲ್ಲ ಅಂಥೇಳಿ. ಸೊ ಅಲ್ಲಿ ಏನೇನು ಸಿಕ್ತೋ ಅದನ್ನೆಲ್ಲನೂ ತಿನ್ಕೊಂಡು ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಿದ್ದೆ ರಶ್ ಇರೋದಿಲ್ಲ ಅಂತ. ನೋಡಿ, ಆಗಲೇ ಶುರುವಾಗಿದೆ ರಶ್. ಇನ್ನು ಸಂಜೆ ಆಗ್ತಾ ಇದ್ದಂಗಂತೂ ಇನ್ನು ತುಂಬಾ ಜಾಸ್ತಿ ಇರುತ್ತೆ. ಇದು ಒಂದು ರೌಂಡ್ ಹೋಗಿ ಸುತ್ತಾಡಿಕೊಂಡು ಪಕ್ಕದಲ್ಲಿ ಮತ್ತೆ ವಾಪಸ್ ಬರಬೇಕು. ಅದಾದಮೇಲೆ ಈಟರೀಸ್ದೇನೆ ಒಂದು ಕಡೆ ಇದೆ, ಹೋಗ್ತಾ ಹೋಗ್ತಾ ಎಂಡಲ್ಲಿ ಅಲ್ಲಿ ನಿಮಗೆ ಎಲ್ಲ ಥರದ ಈಟರೀಸ್ ಸಿಗುತ್ತೆ. ಚೈನೀಸ್ ಫುಡ್ಡು, ಫಾಸ್ಟ್ ಫುಡ್ಡು, ಐಸ್ ಕ್ರೀಮ್ಸು, ನಾನ್ ವೆಜ್ ಬೇಕಾ ಅದು ಸಿಗುತ್ತೆ. ನಾವಿಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಳ್ತಾ ಇದ್ದೀವಿ ನೋಡಿ. ಶಿಖಾ, ಓಕೆ. ಇವರು ಕ್ಯಾರ್ ನಗರದವರು, ಬೆಂಗಳೂರಲ್ಲಿ ಇರೋದಲ್ವಾ? ವೆರಿ ನೈಸ್. ಸಾನು ನಾನು ನೋಡ್ತಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್. ಪೊಟ್ಯಾಟೊ ಟ್ವಿಸ್ಟರ್ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತು ನೋಡೋಣ ಅಂದ್ಬಿಟ್ಟು ತೊಗೊಂಡ್ವಿ. ಒಂದು ಆಲೂಗೆಡ್ಡೆನ ಈ ಥರ ರೌಂಡ್ ಸ್ಪೈರಲ್ ಆಗಿ ಕಟ್ ಮಾಡಿ ಅದನ್ನು ಬಿಡಿಸ್ಬಿಟ್ಟು ಈ ಥರ ಡೀಪ್ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ಪೆರಿ ಪೆರಿ ಮಸಾಲಾನ ಹಚ್ಚಿದ್ದಾರೆ. ಅಂದರೆ ಹಚ್ಚೋದು ಅಂದರೆ ತುಂಬಾ ಟೈಮ್ ಏನು ತೊಗೊಳೋದಿಲ್ಲ. ಪೆರಿ ಪೆರಿ ಮಸಾಲ ಒಳಗಡೆ ಡಿಪ್ ಮಾಡಿದ್ದಾರೆ ಅಷ್ಟೇ. ಅದ್ರ ಮೇಲ್ಗಡೆ ಮಯೋನೀಸ್ನ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿತ್ತು, ಟೇಸ್ಟ್ ಮಾಡ್ಬೋದು ಒಂದು ಸಾರಿ. ಇದು ನೋಡಿ, ಈಟರೀಸ್ ಸಿಗೋವಂಥ ಜಾಗ. ಆಲ್ಮೋಸ್ಟ್ ನಮ್ಮ ಶಾಪ್ಸ್ ಎಲ್ಲ ಮುಗಿಸ್ಕೊಂಡು ಮುಂದೆ ಬಂದರೆ ಇದು ಸಿಗತ್ತೆ. ಇಲ್ಲಿಂದ ನಾವು ಮುಂದೆ ಹೋದರೆ ನಮಗೆ ಗೇಮ್ಸ್ ಸೆಕ್ಷನ್ ಸಿಗುತ್ತೆ. ಇಲ್ಲಿ ಎಲ್ಲ ಥರ ಫುಡ್ಡು ಸಿಗತ್ತೆ, ನೀವು ಬಂದು ಟ್ರೈ ಮಾಡ್ಬೋದು. ಇಲ್ಲಿ ಇದೊಂದು 20 ರುಪೀಸ್ದು ಶಾಪ್ ಅಂತ ಇದೆ. ಅಂದರೆ ಅಲ್ಲಿ ಏನೇ ತೊಗೊಂಡ್ರು 20 ರುಪೀಸ್. ಇದೇ ಸಾಮಾನು ನಮಗೆ ಮುಂದಗಡೆ ಅಲ್ಲಿ ಎಂಟ್ರೆನ್ಸಲ್ಲಿ ಸುತ್ತಬೇಕಾದ್ರೆ ತೊಗೊಂಡಾಗ 30, 40 ಆ ಥರ ಕೂಡ ಇತ್ತು. ಇದೊಂದೇ ಶಾಪ್ ಇಲ್ಲಿ ಇರೋದು ನಾವು ಗೇಮ್ ಸೆಕ್ಷನ್ಗೆ ಹೋಗೋ ರೋಡಲ್ಲಿ. ಇದು ಮನೆಗಳಿಗೆ ಏನಾದರೂ ಸಾಮಾನು ಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ನಾನಿಲ್ಲಿ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಸಖತ್ ಸುಸ್ತಾಗ್ಬಿಟ್ಟಿತ್ತು ನನಗೆ. ಬೇಡ ಅಂದ್ಬಿಟ್ಟು ಹೊರಗಡೆನೇ ನಿಂತ್ಕೊಂಡು ಏನೇನಿದೆ ಅಂತ ನೋಡಿದೆ. ಮನೆಗೆ ಬೇಕಾಗಿರೋ ಸಾಮಾನು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ, ಒಂದ್ಸರಿ ನೋಡ್ಬೋದು.
ಇದು ಹಾಗೆ ಈಟರೀಸ್ ಜಾಗದಿಂದ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಗೇಮ್ ಸೆಕ್ಷನ್ಗೆ ಸಿಗೋವಂಥದ್ದು ಇದು. ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ದವರು ಅವ್ರ ಡಿಪಾರ್ಟ್ಮೆಂಟನ್ನು ಎಕ್ಸಿಬಿಟ್ ಮಾಡಿರ್ತಾರೆ. ಈಗ ಹೇಳಿದ್ವಲ್ವಾ, ನನ್ನ ತಂಗಿ ಹಸ್ಬೆಂಡ್ ಅವ್ರು ಏನು ಮಾಡ್ತಾರೆ, ಇಂಥ ಶಾಪ್ಸ್ಗಳಿಗೆ ಪ್ಲ್ಯಾಟ್ಫಾರ್ಮ್ಸ್ ಹಾಕಿ ಕೊಡ್ತಾರೆ. ಇಲ್ಲಿ ಅವ್ರದ್ದಿನ್ನ ಕಂಪ್ಲೀಟ್ ಆಗಿರಲಿಲ್ಲ, ನಾವು ನೋಡೋಣ ಅಂತ ಹೋಗಿದ್ವಿ, ಕಂಪ್ಲೀಟ್ ಆಗಿರಲಿಲ್ಲ. ಬೇರೆದನ್ನು ನೋಡಿದ್ವಿ. ಇದು ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ, ಅದರ ಕಾನ್ಸೆಪ್ಟಲ್ಲಿ ಅಲ್ಲಿ ಏನೇನಿದೆ ಹೇಗಿದೆ ಅಂತ ಎಕ್ಸಿಬಿಟ್ ಮಾಡಿದ್ದಾರೆ. ಸೊ ದಟ್ ನಾವು ಇಲ್ಲಿ ನೋಡಿಬಿಟ್ಟು ನಮ್ಗೆ ಇಂಟ್ರೆಸ್ಟ್ ಬಂದರೆ ನಾವು ಅಲ್ಲಿಗೆ ಕೂಡ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರಂತೆ. ನನಗೆ ಸುಸ್ತಾಗಿತ್ತು, ನಾನು ಒಳಗಡೆ ಹೋಗಲಿಲ್ಲ. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಸಿಕ್ತು ಅಂದ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ರಾಜೇಶ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನನಗೆ ತೋರ್ಸೋದಕ್ಕೆ ಅಂದ್ಬಿಟ್ಟು ಒಳಗಡೆದೆಲ್ಲನೂ ವಿಡಿಯೋ ಮಾಡಿ ಬಂದಿದ್ದಾರೆ. ನಾವು ಫ್ಲವರ್ ಶೋ ಅಲ್ಲಿ ಗೇಮ್ಸ್ ಎಲ್ಲ ಆಡಿದ್ವಲ್ಲ ಅಂದ್ಬಿಟ್ಟು ಗೇಮ್ ಸೆಕ್ಷನ್ ಕಡೆ ಹೋಗಲಿಲ್ಲ. ಹೋಗ್ಬೋದಿತ್ತು, ಬಟ್ ನನಗೆ ನಡ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಅದಕ್ಕೆ ಹೊರಡೋಣ ಅಂದ್ಬಿಟ್ಟು ನಾವೀಗ ವಾಪಸ್ ಬರ್ತಾ ಇದ್ದೀವಿ. ಗೇಮ್ ಸೆಕ್ಷನ್ಗೆ ಹೋದರೆ ಅಲ್ಲಿಂದ ಬರಬೇಕಾದ್ರೆ ಕೂಡ ಕೆಲವೊಂದು ಸ್ಟಾಲ್ಸ್ಗಳು ಸಿಗತ್ತೆ. ಮುಗೀತು ಸ್ನೇಹಿತರೆ, ಒಂದು ರೌಂಡ್ ಫುಲ್ಲು ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಮತ್ತೆ ಎಂಟ್ರೆನ್ಸ್ಗೆ ಬಂದ್ವಿ ಈ ವೇ ಅಲ್ಲಿ. ಈಗ ಮನೆಗೆ ಹೋಗಬೇಕು. ಹೋಗೋ ಮುಂಚೆ ಸಾನು ಇಯರ್ ಮಫ್ ಬೇಕು ಅಂದ್ಲು, ಅದನ್ನು ಕೊಡ್ಸೋದಕ್ಕೆ ಹೋಗಿದ್ದಾರೆ. ನಾನು ಇಲ್ಲೇ ನಿಂತಿದ್ದೀನಿ. ದಿಸ್ ಈಸ್ ದ ಎಂಟ್ರೆನ್ಸ್ ಆ್ಯಂಡ್ ದಿಸ್ ಈಸ್ ದ ಎಕ್ಸಿಟ್. ಈಗ ನೋಡಿ ಎಲ್ಲ ರಶ್ ಆಗ್ತಾ ಇದೆ. ನಾವು ಬಂದಾಗ ನಾವು ಸ್ಪೆಷಲ್ ಎಂಟ್ರಿ ತಗೊಂಡ್ವಿ ರಮ್ಯಾ ಬಾವನ ಕಡೆಯಿಂದ. ಅವ್ರಲ್ಲಿ ಸ್ಟಾಲ್ಸ್ಗಳು ಹಾಕ್ತಾರೆ ಟೆಂಡರ್ ತೊಗೊಂಡು, ಹಾಗಾಗಿ ಲಕ್ಸುರಿ ಎಂಟ್ರಿ ನಮಗೆ. ಲಕ್ಸುರಿ ಎಂಟ್ರಿ. ಸ್ಮೈ ಕಾರ್ ಪಾರ್ಕಿಂಗ್ ಫುಲ್ ಈಗ. ಓಕೆ, ಹೋದ ವರ್ಷ ಬಂದಿರಲಿಲ್ಲ, ಈ ವರ್ಷ ಬಂದ್ವಿ ಮೈಸೂರು ದಸರಾ ಸ್ಪೆಷಲ್ ಎಕ್ಸಿಬಿಷನ್ಗೆ. ಏನು ಟ್ರಾಫಿಕ್ ಆಯಿತು ನೋಡಿ ಈಗ. ನಡಿ ರಮ್ಯಾ. ಸೊ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತಾ ಇದ್ದೀವಿ ಸ್ನೇಹಿತರೆ. ಅಂದರೆ ಕೆ.ಆರ್. ನಗರಕ್ಕೆ ಹೋಗಿ ಕೆ.ಆರ್. ನಗರದಿಂದ ನಾವು ಹಾಸನ ರೋಡಲ್ಲಿ ಯಾವಾಗ್ಲೂ ಬ್ಯಾಂಗ್ಳೂರ್ಗೆ ಬರೋದು. ಆದರೆ ಇವತ್ತು ಕಾರ್ಗೆ CNG ಹಾಕಬೇಕಿತ್ತು. CNG ಮೈಸೂರಲ್ಲಿ ಮಾತ್ರನೇ ಸಿಗೋದು, ಅಥವಾ ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿ ತುಂಬ ಬಂಕ್ಸ್ ಇದೆ, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ವಯಾ ಮೈಸೂರು ಈಗ ಬ್ಯಾಂಗ್ಳೂರ್ಗೆ ರೀಚ್ ಆಗ್ತಾ ಇದ್ದೀವಿ. ನ್ಯಾಷನಲ್ ಹೈವೇ ನೋಡಿ ಇನ್ನೂ ಓಪನ್ ಆಗಿಲ್ಲ, ಟೋಲು ಯಾವಾಗತ್ತೆ ಗೊತ್ತಿಲ್ಲ. ರೋಡ್ಸ್ ಅಂತೂ ಅಲ್ಲಿ ಓಪನ್ ಮಾಡಿದ್ದಾರೆ, ಚೆನ್ನಾಗಿದೆ. ಹೋಗಬೇಕಾದ್ರೇ ನೋಡಿರ್ಬೇಕಲ್ಲ ನೀವು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ರಾಜೇಶ್ ಹೇಳ್ತಾ ಇದ್ರು. ಹಾಗೆ ನಾವು ಹೊರಟಾಗ ಇವತ್ತು 2 ಗಂಟೆ ಆಗಿತ್ತು. 2 ಗಂಟೆಯಲ್ಲಿ ನನಗೆ ಹೊಟ್ಟೆ ಹಸಿ ಅಷ್ಟೊಂದು ಇರಲಿಲ್ಲ, ಯಾಕಂದ್ರೆ ನನ್ನ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಊಟ ತಿಂಡಿ ಎಲ್ಲ ಏರುಪೇರು ಆಗಿಬಿಟ್ಟಿದೆ. ಹೊಟ್ಟೆ ಹಸಿದಾಗ ಮಾತ್ರನೇ ತಿನ್ನಬೇಕು, ಇಲ್ಲ ಅಂದರೆ ಒಂಥರ ಬ್ಲೋಟಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಮಧ್ಯಾಹ್ನ ತಿಂದಿರಲಿಲ್ಲ, ಬೆಳಿಗ್ಗೆ ತಿಂಡಿ ಲೇಟ್ ಮಾಡಿದ್ದು ಅಂದ್ಬಿಟ್ಟು ಸಖತ್ ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ಇವತ್ತು ಫಸ್ಟ್ ಟೈಮ್ ಎಂಪೈರ್ ಹೋಟೆಲ್ಗೆ ಬಂದಿದ್ದೀವಿ. ಎಂಪೈರ್ ಹೋಟೆಲ್ ಬಗ್ಗೆ ತುಂಬ ಕೇಳಿದ್ವಿ, ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿದೆ ಅಂತ. ರಾಜೇಶ್ ಹೋಗಿದ್ರು, ನಾನು ಹೋಗಿರಲಿಲ್ಲ. ಅದಕ್ಕೆ ತಡಿ ಇವತ್ತು ಎಂಪೈರಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಮೈಸೂರು ಬ್ಯಾಂಗ್ಳೂರು ರೋಡಲ್ಲಿರೋ ಎಂಪೈರ್ ಹೋಟೆಲ್. ಅದು ವೆಜ್, ಈ ಕಡೆ ನಾನ್ ವೆಜ್. ನೋಡೋಣ ಹೇಗಿರುತ್ತೆ. ಯಾವ ಸೆಕ್ಷನ್ಗೆ ಹೋಗ್ತೀರಾ? ಪ್ಯೂರ್ ನಾನ್ ವೆಜ್ ಅಂತ ನೋಡ್ರಪ್ಪ. ಆ್ಯಕ್ಚುಲಿ ಇವತ್ತು ಮನೆಯಿಂದ ನಾನ್ ವೆಜ್ ತಿನ್ಕೊಂಡು ಹೊರಟಿದ್ವಲ್ಲ, ಹಾಗಾಗಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ. ನೀನು ವೆಜ್ಜಾ? ಹೌದಾ, ನಾನು ವೆಜ್ಜು. ಸಾನು ನಾನ್ ವೆಜ್ ಬಾ. ಇವತ್ತೊಂದಿನ ನಾನ್ ವೆಜ್ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಎಂಪೈರಿಗೆ ಬಂದ್ವಿ. ಸೊ ನೋಡೋಣ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ. ಏನು ಪ್ಲ್ಯಾನ್ ಈಗ ಅಂತಂದರೆ ಬಿರಿಯಾನಿ ಟ್ರೈ ಮಾಡೋದು ಅಂತ. ಬಿರಿಯಾನಿ ಚೆನ್ನಾಗಿತ್ತು ಅಂತಂದ್ರೆ ಮನೆಗೂ ಬಿರಿಯಾನಿ ಪಾರ್ಸಲ್ಲು, ಇಲ್ಲ ಅಂತಂದರೆ ನೋ ಪಾರ್ಸಲ್.
ಎರಡು ಪ್ಲೇಟ್ ತಂದಿಟ್ರು, ಫುಲ್ ಬಿಸಿ ಇದೆ. 3 ತಂದಿಡಪ್ಪ, ನಾವು 3 ಜನ ಇದ್ದೀವಿ ಫ್ಯಾಮಿಲಿ ಅಂತಂದೆ. ಇನ್ನೊಂದು ತಂದಿಟ್ಟ ಸಾನುಗೆ. ಭಯಂಕರ ಬಿಸಿ ಇದೆ. ಸೊ ದಿಸ್ ಶೋಸ್ ಲೈಕ್ ಇಟ್ಸ್ ಹೈಜೆನಿಕ್ ಅಂತ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ರೋಡ್ ನಾವು ಸ್ನೇಹಿತರೆ ಒಂದು ಫುಲ್ ಬಿರಿಯಾನಿ ತೊಗೊಂಡಿದ್ವಿ, ಒಂದು ಗ್ರಿಲ್ ಚಿಕನ್ ತೊಗೊಂಡಿದ್ವಿ. ಇಲ್ಲಿ ನಾವು ತಂದೂರಿ ತೊಗೊಳ್ಳೋಣ ಅಂದ್ಕೊಂಡ್ವಿ. ತಂದೂರಿ ಏನಿದ್ರು 7 o'clock ಮೇಲೆ ಅಂತ ಹೇಳಿದ್ರು. ಸೊ ಫ್ರೈಡ್ ಐಟಮ್ಸ್ ತುಂಬ ಆಪ್ಷನ್ಸ್ ಇತ್ತು, ನನಗೆ ಫ್ರೈಡ್ ಬೇಕಾಗಿರಲಿಲ್ಲ. ಅದಕ್ಕೆ ಗ್ರಿಲ್ ಚಿಕನ್ ತೊಗೊಂಡಿದ್ದೀವಿ. ಆ್ಯಂಡ್ ಈ ಬಿರಿಯಾನಿ 3 ಥರ ಸಿಗುತ್ತೆ, ಲೈಕ್ ಕ್ವಾರ್ಟರ್, ಹಾಫ್, ಫುಲ್ ಅಂತ ಹೇಳಿಬಿಟ್ಟು. ರೇಟ್ಸ್ ಕೂಡ ಹಾಗೆ ಡಿಫ್ರೆಂಟ್ ಇರುತ್ತೆ, ಲೈಕ್ 190, 290, 390 ಅಂತ ಹೇಳಿಬಿಟ್ಟು. ಕ್ವಾರ್ಟರ್ದು ತೊಗೊಂಡ್ರೆ ಒಬ್ರಿಗಾಗತ್ತೆ, ಹಾಫ್ ತೊಗೊಂಡ್ರೆ ಇಬ್ರಿಗಾಗತ್ತೆ, ಫುಲ್ ತೊಗೊಂಡ್ರೆ 3 ಜನಕ್ಕಾಗತ್ತೆ. ಸೊ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಇಟ್ ವಾಸ್ ಮೈಲ್ಡ್ ಆಗಿತ್ತು. ನಮಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆ್ಯಂಡ್ ಬಿಸಿ ಇರಲಿಲ್ಲ. ಸೊ ಸ್ವಲ್ಪ ಅದರ ಫ್ಲೇವರ್ ನಮಗೆ ಅಷ್ಟೊಂದು ಸಿಗಲಿಲ್ಲ, ಬಟ್ ಓಕೆ, ಚೆನ್ನಾಗಿತ್ತು. ಅಮ್ಮ ನೋಡು, ನೀನ್ ನೋಡ್ತಿಲ್ಲ, ಅವ್ರು ಬರ್ತಾ ಇದಾರೆ. ಮತ್ತೆ ಆಕ್ಚುಲಿ ಫೋನಲ್ಲಿ ಇದ್ದೆ ನಾನು, ನನ್ನ ತಮ್ಮ ಜೊತೆ ಮಾತಾಡ್ತಾ ಇದ್ದೆ. ಅಮ್ಮ ಫೋನ್ ಇಡು, ಆಮೇಲೆ ಮಾತಾಡೋ ನೀನು ಅಂತ ಫೋನ್. ನಾಚಿಕೆಲ್ಲ ಹೋಗ್ಬಿಡುತ್ತದೇನೆ. ಇವರು ಮೈಸೂರಂತೆ, ಬ್ಯಾಂಗ್ಳೂರಲ್ಲಿ ಇರೋದು, ಸೇಮ್ ನಮ್ಮ ಥರನೇ. ನಾವು ಇವತ್ತು ಮೈಸೂರಿಂದ ಬರ್ತಾ ಇದ್ದೀವಿ, ಅವರು ಬಂದಿದ್ದಾರೆ. ಖುಷಿಯಾಗಿ ನೀವು ಮಾತಾಡ್ತಿದ್ದು. ಫುಲ್ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿ ಕೊಟ್ಟರು. ತುಂಬ ಖುಷಿಯಾಗಿ ಮಾತಾಡಿದ್ರು. ನನಗೂ ಅಷ್ಟೇ ಖುಷಿ ಆಯಿತು. ಸುಮಾರು ಹೊತ್ತು ನಿಂತ್ಕೊಂಡು ಮಾತಾಡಿದ್ವಿ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ರೀಚ್ಡ್ ಹೋಮ್ ಸ್ನೇಹಿತರೆ. ಬರಬೇಕಾದ್ರೆ ಪಾರ್ಸಲ್ ತೊಗೊಂಡು ಬಂದ್ವಿ, ಆದರೆ ಆ ಎಂಪೈರಲ್ಲ, ಬೇರೆ ಕಡೆಯಿಂದ. ಸೊ ಸ್ನೇಹಿತರೆ, ಇನ್ಮೇಲಿಂದ ನಾನು ಬ್ಯಾಂಗ್ಳೂರ್ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್. ನಾನು ಬಂದ ತಕ್ಷಣ ನೋಡೋದು ನನ್ನ ಗಿಡನ ಹೆಂಗಿದೆ ಅಂತ. ಒಣಗಿಲ್ಲ ಸದ್ಯ, ಜಾಸ್ತಿ ಬಿಸಿಲಿರಲಿಲ್ಲ ಅನಿಸುತ್ತೆ. ಇವಾಗ ಒಣಗೋದಕ್ಕೆ ಶುರು ಆಗಿದೆ. ಸ್ವಲ್ಪ ಇದು ಎತ್ಕೊಳ್ರಿ. You always keep it messy. ಪಾತ್ರೆಗಳು ಹಂಗಂಗೆ ಇವೆ. ಫಸ್ಟ್ ಟೈಮ್ ನಾವು ಏನು ಗುಡಿಸ್ದೆ, ಪಾತ್ರೆಗಳು ತೊಳೆದೆ, ದೀಪ ಹಚ್ಚದೆ ಹೋಗಿದ್ದು. ಈ ಥರ ಸಿಚುವೇಶನ್ ಇನ್ಯಾವತ್ತೂ ಬರೋದು ಬೇಡ.